ಮಾಡಿರಿ ವಿದ್ಯಾರ್ಥಿಗಳೇ, ಈ ಗಣಿತನ ಮಾಡಿರಿ, ರೆಡಿ ಆಗಿರಿ. ಆಗಾಳೆ ಒಂದು ಉದಾಹರಣೆ ಕೊಟ್ಟನು, ಎಕ್ಸ್ ಹಾಕೊಂಡು ಮಾಡಿರಿ, ಭಾಳ ಸರಳ ಬರ್ತವೆ. ಆತಂದು ಹೇಳ್ರಿ, ಬಂದು ತಿಳಿಸ್ತೀನಿ. ಓಕೆ, ಎಲ್ಲರೂ ನೋಡ್ರಿ ಈ ಕಡೆ. ಈಗ ಒಂದು ಪ್ಲಾಟಿನ ಕ್ಷೇತ್ರಫಲ 1200 ಚದರ ಮೀಟರ್ ಇದೆ. ಅದರ ಉದ್ದ ಮತ್ತು ಅಗಲಗಳ ಅನುಪಾತ 4:3. 3ರ ಅನುಪಾತದಲ್ಲಿದೆ. ಪ್ಲಾಟಿನ ಕರ್ಣದ ಉದ್ದವನ್ನು ಕಂಡು ಹಿಡಿಯಿರಿ. ಮಾಡೋದಾಗ್ಯದ? ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮಾಡೋದು ಆದಿಂದೇ ವಿಡಿಯೋ ಆನ್ ಮಾಡ್ರಿ. ನಾ ಹೇಳಿರ್ತನಲ್ಲ, ಮಾಡೋದು ಆದಿಂದೇ ವಿಡಿಯೋ ಆನ್ ಮಾಡ್ಬೇಕು ನೀವು. ಅಂದ್ರೆ ಗಣಿತಗಳು ಎಲ್ಲ ಟೈಪ್ಗಳು ಗಣಿತ ಬಂದಿರ್ತಾವೆ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಉದ್ದನ್ನ ಹೆಂಗೆ ಅನುಪಾತ ಬಂದಾಗ ಉದ್ದ ಎಕ್ಸ್ ಹಾಕೋಬೇಕು. ಹೆಂಗೆ? 4x, ಅಗಲ 3x. ಅಂದ್ರೆ ಈ ವಿಸ್ತೀರ್ಣ ಆಗಿದ್ದು ಉದ್ದ ಆಗಲ್ಲ ಹೊರಗೆ ಬರ್ತದೆ ನಿಮಗೆ. ಆದ್ದರಿಂದ ನೋಡ್ರಿ, ಈಗ ನಾವು ಡೈರೆಕ್ಟ್ ಏನು ತಿಳ್ಕೊಬೇಕು? ಉದ್ದ ಬರೋಬರಿ ಅನುಪಾತದಲ್ಲ, ಉದ್ದ ಬರೋಬರಿ ಎಷ್ಟು? 4x. ಉದ್ದ ಬರೋಬರಿ 4x ಅಂತ ತಿಳ್ಕೊರಿ, ಭಾಳ ಸರಳ ಬರ್ತಾವೆ. ಉದ್ದ ಬರೋಬರಿ 4x, ಅಗಲ ಬರೋಬರಿ 3x. ಈಗ ಅನುಪಾತದ ವಿಸ್ತೀರ್ಣ ತಕ್ಕೋಬೇಕು. ಅನುಪಾತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ ಇದ್ದಂಗೆ ಅದ. ಅಂದೇನು ಮತ್ತೊಂದು ಸ್ಟೆಪ್ ಹೆಚ್ಚಿಗೆ ತಗೊಳ್ಳೋದು ಬೇಡ. 4x ಗುಂಡ್ಲೆ 3x ಇಸ್ ಈಕ್ವಲ್ ಟು 12x ಗುಂಡ್ಲೆ x ಸ್ಕ್ವೇರ್. 12x ಸ್ಕ್ವೇರ್ಗೆ ಏನು ಮಾಡಬೇಕು? 12x ಸ್ಕ್ವೇರ್ ಬರೋಬರಿ ಒಟ್ಟು ವಿಸ್ತೀರ್ಣ ಹಚ್ಕೊಂಡು ಬಿಡಬೇಕು. 1200 ಚದರ ಮೀಟರ್. ಎಕ್ಸ್ ಬರೋಬರಿ ಎಕ್ಸ್ ಸ್ಕ್ವೇರ್ ಬರೋಬರಿ ಏನು ಮಾಡಬೇಕು? ಎಕ್ಸ್ ಸ್ಕ್ವೇರ್ ಬರೋಬರಿ 1200 ಮ್ಯಾಲೆ ಹೋತು, ತಳಗೇನಾಯ್ತು? ಈ 12 ಬಂದ್ಬಿಡ್ತು. 12 ಒಂದಲೇ 1200 ಎಕ್ಸ್ ಸ್ಕ್ವೇರ್ ಬರೋಬರಿ ಎಷ್ಟು ಬಂತು? 100 ಬಂತು. ಸರಳವಾದ ಲೆಕ್ಕಗಳು. 12 ಎಕ್ಸ್ ಸ್ಕ್ವೇರ್ ಬರೋಬರಿ 100 ಬಂತು. ಎಕ್ಸ್ ಬರೋಬರಿ 100ರ ವರ್ಗಮೂಲ. ನೋಡು ಹೆಂಗ, ಇಲ್ಲ ಇದಕ್ಕೊಂದು ಗುಂಡ್ಲೆ 1, ಇದಕ್ಕೊಂದು 0 ಕೊಟ್ಬಿಟ್ರಿ, ಇದಕ್ಕೊಂದು 0 ಕೊಟ್ಬಿಟ್ರಿ, ಬಂತೆ ಉತ್ತರ. ಬರೋಬರಿ ಎಕ್ಸ್ ಬರೋಬರಿ 10. ಎಕ್ಸ್ ಬರೋಬರಿ ಎಷ್ಟು ಬಂತು? 10 ಬಂತು. ಉದ್ದ ಎಷ್ಟು ತಿಳ್ಕೊಂಡ್ರಿ? 4x ತಿಳ್ಕೊಂಡ್ರಿ. ಉದ್ದ ಬರೋಬರಿ 4x ಬರೋಬರಿ 4 ಗುಂಡ್ಲೆ ಎಕ್ಸ್ ಅದ ಬೆಲೆ 10 ಬಂದದ. ಬರೋಬರಿ 40 ಮೀಟರ್ ಮಾಡ್ಕೋರಿ. ಅಗಲ ಬರೋಬರಿ 3x ಬರೋಬರಿ 3 ಗುಂಡ್ಲೆ ಎಕ್ಸ್ ಅದ ಬೆಲೆ 10 ಬಂದದ. 3 × 30 ಮೀಟರ್ ಆಯ್ತು. ಈಗ ಉದ್ದ ಅಗಲ ಬಂದಾಗ ನೀವು ಕರ್ಣ ಕಂಡು ಹಿಡಿಬಹುದು. ಕರ್ಣ ಅಂದ್ರೆ ಏನು ಅದನ್ನು ನೀವು ತಿಳ್ಕೊರಿ. ನೋಡ್ರಿಲ್ಲ ತೋರ್ಸ್ನು. ಕರ್ಣ ಅಂದ್ರೆ ಏನು? ಈಗ ಉದ್ದ ಎಷ್ಟದ? 40 ಮೀಟರ್ ಅದ. ಅಗಲ ಅಂದ್ರೆ ಒಂದೇ, ಎತ್ತರ ಅಂದ್ರೆ ಒಂದೇ. 30 ಮೀಟರ್ ಹಚ್ಕೋರಿ. ಇದನ್ನ 30 ಮೀಟರ್ ಹಚ್ಕೊಂಡ್ರಿ ಅಂತಂದ್ರೆ ಕರ್ಣ ಅಂದ್ರೆ ಏನು? ನೀವು ಹಿಂಗ್ ಇದು ನೋಡಿ, ಇದು ಕರ್ಣ, ಇದು ಕರ್ಣೆ, ಇದು ಕರ್ಣೆ. ಯಾವ್ದು ಬೇಕಾದ ಅಳತೆ ಒಂದು ತೆಗೆದ್ಬಿಟ್ರೆ ಒಂದು AC ಅಂತಾರೆ. ತಿಳಿತಲ್ಲ? ಈಗ ಏನದ ನೋಡ್ರಿ, ಕರ್ಣದ ಬೆಲೆ ಬರ್ಬೇಕಾದ್ರೆ ನಾವು ಏನು ಮಾಡ್ಬೇಕು? ಕರ್ಣ ಒಂದು ಉದಾಹರಣೆ ಹೇಳ್ತ ನಾವು. A B C D. ಈಗ AC ಅಂದ್ರೆ ಇದು ಕರ್ಣ. ಅದರ ಸೂತ್ರ ಏನದ ಅಂದ್ರೆ, ಈ ಕರ್ಣ ಬರ್ಬೇಕಾದ್ರೆ AC ಈಸ್ ಈಕ್ವಲ್ ಟು ನೋಡ್ರಿ AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಅದ ವರ್ಗಮೂಲ. ಮುಂದೆ ಬರ್ತಾವ ನಿಮಗೆ ಬರೋಬ್ಬರಿ. AB 30 ಸ್ಕ್ವೇರ್
ಪ್ಲಸ್ 40 ಸ್ಕ್ವೇರ್ ಬರೋಬರಿ 3 3 900 2 0 ಪ್ಲಸ್ 4 4 1600 2 0 ಇದರ ವರ್ಗಮೂಲ 1600 900 ಬರೋಬರಿ ಆಗ್ತದೆ 2500 2500 ವರ್ಗಮೂಲ ಏನು ಹೇಳಿ ನಾನು ಇದಕ್ಕೊಂದು 5 ಕೊಡ್ರಿ ಇದಕ್ಕೊಂದು 5 ಕೊಡ್ರಿ ಇದಕ್ಕೊಂದು ಪೂಜೆ ಕೊಟ್ಟು ಬಿಡ್ರಿ ಇದಕ್ಕೊಂದು ಪೂಜೆ ಕೊಟ್ಟು ಬಿಡ್ರಿ ಆಯ್ತೆ ವರ್ಗಮೂಲ ಬರೋಬರಿ 50 ಮೀಟರ್. ಕರ್ಣ ಬರೋಬರಿ ಏನು 50 ಮೀಟರ್. ಕರ್ಣ ಬರೋಬರಿ 50 ಮೀಟರ್. ತಿಳಿತಲ್ಲ ಈಗ ನಿಮ್ಗೆ ಅರ್ಥ ಆಯ್ತಲ್ಲ. AC ಬರೋಬರಿ ಏನು AB ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಅಂದ್ರೆ ಹಿಂಗೆ ಆಯ್ತು ಕೊಟ್ಟಾನ ಅಂದ ಕೂಡಲೇ ನಾವು ಹಿಂಗೆ ಹಾಕೋಬೇಕಾದ. ತ್ರಿಕೋನ ಬಂದಾಗ ಬೇರೆ ಬರ್ತಾವೆ. ತ್ರಿಕೋನ ಬಂದಾಗ AC ಸ್ಕ್ವೇರ್ BC ಸ್ಕ್ವೇರ್ ABC 3 ಬಿದ್ದು ಬಿಡ್ತಾವೆ. ಇದಕ್ಕೆ 4 ಬಿದ್ದಾವ ನೋಡ್ರಿ. ABCD ನಿಮಗೆ AC ಅಂದ್ರೆ ಕರ್ಣ, ಇದಕ್ಕೆ ಕರ್ಣ ಅಂತಾರೆ. ಇದು ಕರ್ಣ. ಈ ಕರ್ಣ ಬರಬೇಕಾದ್ರೆ AB ಭುಜದಳತೆಯ ವರ್ಗ ಪ್ಲಸ್ ಮತ್ತು ADಯ ಭುಜದಳತೆಯ ವರ್ಗದ ಎರಡೂ ಪ್ಲಸ್ ಮಾಡ್ಕೊಂಡು ಅದರ ವರ್ಗಮೂಲ ತೆಗೆದ್ರಿ ಅಂದ್ರೆ ಏನು ಬರ್ತದೆ ಕರ್ಣ ಬಂದ್ಬಿಡುತ್ತೆ. ಇದು ನೋಡಿ ಈ ಪ್ರಕಾರ ನಾ ಗಣಿತ ತಿಳಿಸಿದ್. ನೀವು ಇದನ್ನ ನೋಡ್ಕೊಂಡು ಉತ್ತರ ಸಂಖ್ಯೆ 50 ಮೀಟರ್ ಎಲ್ಲಿ ಅದ ನೋಡ್ರಿ ಹುಡುಕ್ಯಾಡ್ರಿ. ಏನಾಗದ ಎಲ್ಲ ಮಾನಗಳು ಚೇಂಜ್ ಮಾಡ್ಯಾರ ನೋಡಿ. ಉತ್ತರ ಸಂಖ್ಯೆ A. ಹಿಂಗೆ ಉತ್ತರ ಏನ್ರ ಆಕಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಮುಂದಿನ ವಿಡಿಯೋದಾಗ ತಿದ್ದುಪಡಿ ಬರ್ದಿರ್ತೀವಿ, ತಿದ್ದುಕೋರಿ. ನೋಡ್ರಿ ಉದ್ದ 4x ಅಗಲ 3x ಅನುಪಾತದ ವಿಸ್ತೀರ್ಣ ಬರೋಬ್ಬರಿ 4x ಗುಂಡ್ಲೆ 3x. ಅನುಪಾತಗಳ ವಿಸ್ತೀರ್ಣ ಅಂದ್ರೆ ಉದ್ದ ಗುಂಡ್ಲೆ ಆಗಲ್ಲ, ಅನುಪಾತಗಳ ವಿಸ್ತೀರ್ಣ ಮಾಡ್ಕೋಬೇಕು ಮೊದಲು. ಇದು ಭಾಳ ನೆನ್ಪಿಟ್ಕೋರಿ. 4x ಗುಂಡ್ಲೆ 3x 12x ಸ್ಕ್ವೇರ್. 12x ಸ್ಕ್ವೇರ್ ಸಮ ಒಟ್ಟು ವಿಸ್ತೀರ್ಣ. x ಸ್ಕ್ವೇರ್ ಬರಬೇಕಾಗಿತ್ತಂದ್ರೆ 12ರಲ್ಲಿ ಭಾಗಿಸ್ಬೇಕು ನೀವು, ಅಂದ್ರೆ x ಸ್ಕ್ವೇರ್ ಬರ್ತದೆ. x ಸ್ಕ್ವೇರ್ ಇಸ್ ಈಕ್ವಲ್ ಟು 100. x ಸ್ಕ್ವೇರ್ ಇಸ್ ಈಕ್ವಲ್ ಟು 100. x ಇಸ್ ಈಕ್ವಲ್ ಟು ಹೆಂಗೆ ತಕ್ಕೋಬೇಕು? x ಈಕ್ವಲ್ ಟು 100 ವರ್ಗಮೂಲ ತೆಗಿಬೇಕು. 10 10 ಬಂತು. ಒಂದು 10 ತಕ್ಕೊಂಡ್ರೆ ಅದು x ಆಯ್ತು. x ದ ಬೆಲೆ ಎಷ್ಟು ಬಂತು? 10 ಬಂತು. x ದ ಬೆಲೆ ಏನು ಬಂತು? 10 ಬಂತು. ಈಗ ಉದ್ದ ಏನು ತಿಳ್ಕೊಂಡ್ರಿ? 4x ತಿಳ್ಕೊಂಡ್ರಿ. 4 × 10 40 ಮೀಟರ್ ಆಯ್ತು. ಅಗಲ 3x ತಿಳ್ಕೊಂಡ್ರಿ. 3 ಗುಂಡ್ಲೆ 10 30 ಮೀಟರ್ ಆಯ್ತು. ಇದನ್ನ ಕರ್ಣ ನಿಮ್ಗೆ ಗುರ್ತಾಗಲಿ ಅಂತ ತಿಳ್ಕೊಂಡು ಇದನ್ನ ಆಕೃತಿ ಒಳಗೆ ತೋರಿಸಿ. ಇದು ಕರ್ಣೆ, ಇದು ಕರ್ಣೆ. ಇದರದ್ದು ಅಷ್ಟೇ. ಇದರದ್ದು 100 ಎಷ್ಟು? ಇದರದ್ದು 50 ಮೀಟರ್, ಇದು 50 ಮೀಟರ್. ಹಿಂಗೆ ನೀವು ಮಾಡಿದರೂ 50 ಮೀಟರ್. ಹಿಂಗೆ ಮಾಡಿದಾಗ ಬೇರೆ ಸೂತ್ರ ಬರ್ತದ. ಅದ ಹಿಂಗೆ ಬಂದಾಗ ಏನಾಗ್ತದೆ? ಇದು ಈ ಕಡೆ ಇದು ಹಿಂಗೆ ತ್ರಿಕೋನಕ್ಕೆ ಹಿಂಗೆ ಕೊಟ್ಟಾಗ ಇದೆಲ್ಲ ಎರಡು ಭುಜಗಳಂತೂ ಸೇಮ್ ಅದ. ಇದಕ್ಕೂ ಕರ್ಣೆ ಅಂತ ಈಗ ನಾ ಹಾಕೇನಲ್ಲ, ಇದಕ್ಕೂ ಕರ್ಣೆ. ಕರ್ಣಗಳು ಒಂದು ಆಯತಕ್ಕೆ 2 ಇರ್ತಾವ. ಒಂದು ಮೂಲಿಯಿಂದ ಒಂದು ಮೂಲಿವಾದಂತಹ ಸರಳ ರೇಖೆಗೆ ಏನಂತಾರೆ? ಕರ್ಣ ಅಂತಾರೆ. ಕರ್ಣ ಅಂದ್ರೆ ಒಂದು 2 ಥರದ್ದು ಅಷ್ಟೇ ಇರ್ತದೆ. ತಿಳಿತಲ್ಲ? ಇದರದ್ದು ಅಷ್ಟೇ, ಇದರದ್ದು ಅಷ್ಟೇ. ಆಮೇಲೆ ಏನ್ ಮಾಡಬೇಕು? ಉದ್ದ ಅಗಲಗಳನ್ನ ನಾವು ವರ್ಗ AB ಸ್ಕ್ವೇರ್ ಪ್ಲಸ್ AD ಸ್ಕ್ವೇರ್ ಇಸ್ ಈಕ್ವಲ್ ಟು AC. ಆಮೇಲೆ 30 ಸ್ಕ್ವೇರ್ 40 ಸ್ಕ್ವೇರ್ 900 1600 2500 ಆಯ್ತು. ಈ 2 0 ನೀವು ಹೊರಗೆ ತೆಗೆದಿಟ್ಟಾಗ ಇದಕ್ಕೆ 5 ಕೊಡ್ರಿ, ಇದಕ್ಕೆ 5 ಕೊಡ್ರಿ, ಇದಕ್ಕೊಂದು 0 ಕೊಡ್ರಿ, ಇದಕ್ಕೊಂದು 0 ಕೊಡ್ರಿ. ಕರ್ಣ ಬರೋಬ್ಬರಿ 50 ಮೀಟರ್ ಆಯ್ತು. ಉತ್ತರ ಕರ್ಣ ಇಸ್ ಈಕ್ವಲ್ ಟು 50 ಮೀಟರ್. ನೋಡ್ರಿ ಇಂಥವೆಲ್ಲ ಗಣಿತಗಳು ನಾ ವಿಡಿಯೋದಾಗ ಮಾಡಿ ಹಾಕ್ಲಿಕ್ಕತ್ತಂದ್ರೆ ಈಗ ನಮ್ದು ಈಗ ಭಾಳ ಇನ್ನೂ ಹೊಸ ವಿಡಿಯೋಗಳು ಇನ್ನೂ ಚಾಲು. ಯಾಕಂದ್ರೆ ಎಲ್ಲ ಗಣಿತಗಳು ನಿಮಗೆ 2004ರಿಂದ 1987ರಿಂದ 2003 ತನಕ ನಾ ಗಣಿತ ಬಿಡಿಸ್ಬೇಕು. ಅದರಾನೇ ಸುತ್ತಾತೆ, ಅದರಂದೇ ವಿಸ್ತೀರ್ಣಗಳು ರಿವಿಷನ್ ಮಾಡಿಬಿಡ್ರಿ ನೀವು. ಇದನ್ನು ನೀವು ಸೀರಿಯಲ್ ಅಭ್ಯಾಸ ಮಾಡಿದ್ರೆ ಕ್ವಶನ್ ಪೇಪರ್ದಾಗ ಬೇಕಾದಂಥ ಗಣಿತ ಬಂದು ಬಿಡಿಸುವ. ಸ್ವಲ್ಪ ಏನಾದರೂ ಬದಲಾವಣೆ ಮಾಡಿರ್ತಾನೆ, ಮಾನಗಳ ಬದಲಾವಣೆ ಮಾಡಿ ನಿಮ್ಗೆ ಕನ್ಫ್ಯೂಸ್ ಮಾಡ್ತಾನೆ. ಅದನ್ನು ಮುಂದಿನ ಹಾಕ್ತಾನು ಚೆಂದಾಗಿ ಬಿಡಿಸ್ಬೇಕು.